ಎಲ್ಲ ಕೆಇಎ ಸ್ಪರ್ಧಾರ್ಥಿಗಳು ತಿಳಿಯುವುದೇನೆಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುವುದರಿಂದ ಕೆಇಎ ಇದೀಗ ಹೊಸದಾಗಿ ಯೋಚನೆ ಮಾಡಿ ಒಂದು ಬಬಲನ್ನು ಜಾಸ್ತಿ ಮಾಡಿದೆ. 5 ಬಬಲ್ಗಳು ಇರುತ್ತವೆ OMR ಅಲ್ಲಿ. ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿರುವ ಒಟ್ಟು ಆಯ್ಕೆಗಳು 4 ಇದ್ದರೆ OMRನಲ್ಲಿ ಒಟ್ಟು 5 ಬಬಲ್ಗಳಿರುತ್ತವೆ. 5 ಬಬಲ್ಗಳಲ್ಲಿ 1ರಿಂದ 4 ಬಬಲ್ಗಳೇನಿರ್ತಾವಲ್ಲ ಅವು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಆಯ್ಕೆಗಳಾಗಿರ್ತಾವ. ಆ 4ರಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ಗೊತ್ತಿದ್ರೆ ಮಾತ್ರ ನೀವು ಏನು ಮಾಡಿ, ಈ ರೀತಿ ಶೇಡ್ ಮಾಡಿ ರೌಂಡಾಗಿ ಆನ್ಸರ್ ಗೊತ್ತಿದ್ದರೆ ಮಾತ್ರ. ಒಂದು ವೇಳೆ ನನಗೆ ಫಸ್ಟ್ ಆನ್ಸರ್ ಗೊತ್ತಿದೆ, ಆದರೆ ಎರಡನೇ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಎಂದರೆ ನೀವೇನು ಮಾಡಿ, ಈ 4 ಆಪ್ಷನ್ಸ್ಗಳಲ್ಲಿ ನಮಗೆ ಯಾವುದು ಗೊತ್ತಿಲ್ಲ ಅಂದರೆ ಆವಾಗ 5ನೇ ಆಪ್ಷನ್ಸ್ ಟಿಕ್ ಮಾಡಿ, ಅಂದರೆ ರೌಂಡ್ ಮಾಡಿ. ಈ ರೀತಿ ರೌಂಡ್ ಮಾಡಿ. ತದನಂತರ ಇದು ಉದಾಹರಣೆಯಾಗಿ ಒಂದು OMR ತಗೊಂಡಿದ್ದು, ಆದರೆ ಇವು ಬ್ಲಾಕಾಗಿ ಟಿಕ್ ಮಾಡಿದ್ದು ಮೊದಲಿದ್ವು. ಅಂದ್ರೆ ಒಂದು ಉದಾಹರಣೆ ತಿಳಿಸಿಕೊಡೋಣ, ನಮ್ಮ ಕಡೆಯಿಂದ ಏನಾದರೂ ಒಂದು ಹೆಲ್ಪ್ ಮಾಡೋಣ ಎಲ್ಲ ವಿದ್ಯಾರ್ಥಿಗಳಿಗೆ ಅಂಥೇಳಿ ನಾನು ಈ ರೀತಿ ಒಂದು ಸೀಟನ್ನು ತಗೊಂಡಿದ್ದು. ನೀವು ಅಂದರೆ ಈಗ ಇದೇನೋ ಬ್ಲೂ ಕಲರ್ ಏನು ಕಾಣ್ತಾ ಇದೆಯಲ್ಲ, ಈ ಕಲರ್ ಹಸಿರು ಕಲರ್, ಈ ಕಲರು ಮಾತ್ರ ಇದು ನನಗೆ ಗೊತ್ತಿದ್ದು ಒಂದನೇ ಆನ್ಸರ್, ಒಂದನೇ ಕ್ವಶನ್ ಅಂದರೆ ಒಂದನೇ ಬಬಲ್ ಗೊತ್ತಿತ್ತು, ಅದು ಹಾಕಿದ್ದೇನೆ. ಆದರೆ 2ನೇ ಕ್ವಶನ್ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ 5ನೇ ಆಪ್ಷನ್ ಆಯ್ಕೆ ಮಾಡೀನಿ. ಒಂದು ವೇಳೆ ಸರ್ ಹಾಕಲಿಲ್ಲ ಅಂದರೆ ಏನಾಗ್ಬೋದು? ನೀವು ಒಂದು ವೇಳೆ ಯಾವುದೇ ಬಬಲನ್ನು ಹಾಕದಿದ್ದರೆ ನಿಮ್ಮ ಒಂದು ಇದು 3 ಬಿಟ್ಟಿರಂತ ತಿಳ್ಕೊರಿ. ಬಿಟ್ಟಾಗ 1/4 ಅಂಕಗಳನ್ನು ಕಳೆಯಲಾಗುವುದು. ಅಂದರೆ ಎಲ್ಲ ಬಬಲ್ಗಳನ್ನು ಕಂಪಲ್ಸರಿ ತುಂಬಲೇಬೇಕು. ಒಟ್ಟು ನಿಮಗೆ ಗೊತ್ತಿಲ್ಲದಿದ್ದರೂ ಗೊತ್ತಿತ್ತಂದ್ರೆ ಮೊದಲು ಅಂದ್ರೆ 1ನೇ ಸಂಖ್ಯೆಯಿಂದ 4ನೇ ಸಂಖ್ಯೆ ಒಳಗಡೆ ತುಂಬಬೇಕು. ಗೊತ್ತಿಲ್ಲ ಅಂದರೆ 5ನೇ ಬಬಲ್ ಕಂಪಲ್ಸರಿ ಈ ರೀತಿ ತುಂಬಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಮುಂದಿನ ಪರೀಕ್ಷೆಗಳಿಗೆ ಚೆನ್ನಾಗಿ ಬರೆಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್.